ಹಾಯ್ ಹಲೋ ನಮಸ್ತೆ ಗೆಳೆಯರೆ. ಇದು ಬಿಜಾಪುರ ಜಿಲ್ಲೆಯಾಗ 5 ಕಿಲೋಮೀಟ್ರ್ ದೂರ ಇರತಕ್ಕಂತಹ ತೊರವಿ ಹತ್ರ ಇರೋ ಸಂಗೀತ ಮಹಲ್ ನೋಡ್ರಿ. ಇದು ಕರ್ನಾಟಕ ರಾಜ್ಯದಲ್ಲಿ ಬರ್ತದೆ ಸ್ನೇಹಿತರೆ. ನೋಡ್ಬೋದು ನೀವು ಈ ಕಟ್ಟಡ ಒಳಗಡೆ ಹ್ಯಾಂಗದ ನೋಡೋಣ ಬನ್ನಿರಿ. ಇದು ಬಿಜಾಪುರದಿಂದ ನಿಮಗೆ ಕೇವಲ 5 ಕಿಲೋಮೀಟ್ರ್ ದೂರದಾಗ ಆದ್ರಿ ಸ್ನೇಹಿತರೆ. ತೊರವಿ ಅಂತಕ್ಕಂತಹ ಗ್ರಾಮ ಸಿಗ್ತದೆ ಮುಂದೆ. ಇದು ಒಂದು ಅತ್ಯಂತ ಅಂದವಾಗಿರತಕ್ಕಂತಹ ಕಟ್ಟಡ. ಯಾಕಪ್ಪ ಅಂದ್ರೆ ಇಲ್ಲಿ ಸಂಗೀತ ಮಹಲ್ ಅಂತ ಹೆಸರು ಇದಕ್ಕೆ. ಹಿಂದಕ್ಕಿನ ಕಾಲದಾಗ ಇದನ್ನು ಇಲ್ಲೇನು ಸಂಗೀತ ಸಂಯೋಜನೆ ಕೆಲವೊಂದು ಆಟ ಸ್ಪರ್ಧೆಗಳು ಇಡ್ತಿರಬಹುದು, ಅದಕ್ಕಂತೇಳಿ ಇದನ್ನು ಸಂಗೀತ ಮಹಲ್ ಅಂತ ಕರೆದಿರ್ಬೋದು ಅಂತ ನನ್ನ ಅಭಿಪ್ರಾಯ. ಇದ್ರ ಹಿಸ್ಟ್ರಿ ಅಂತೂ ನನಗೆ ಗೊತ್ತಿಲ್ಲ, ಆದ್ರೆ ಆ ಕಟ್ಟಡದ ಬಗ್ಗೆ ಕಟ್ಟಡ ತೋರಿಸ್ತೀನಿ ನಿಮ್ಗೆ. ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೆದಾವೆ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಇದೇ ಸ್ಟೇಜ್ ಮೇಲೆ ಸ್ನೇಹಿತರೆ. ನೋಡ್ಬೋದು ನೀವು. ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಸಂಗೀತ ಮಹೋತ್ಸವ ಅಂತ ನಡೆದಿತ್ತು ಹಳೆಯದು, ಅದನ್ನು ಕೂಡ ಇಲ್ಲೇ ನಡೆದಿತ್ತು. ಈಗ ನೋಡ್ಬೋದು ನೀವು, ಇಲ್ಲೆಲ್ಲ ಅಷ್ಟೊಂದು ಸುವ್ಯವಸ್ಥೆಯಲ್ಲಿ ಇಲ್ಲ ಕಟ್ಟಡ. ನೋಡ್ಬೋದು ನೋಡ್ರಿ ಮ್ಯಾಗೆ ಇರೋದು ಅದ್ಭುತ ಅದು ಬಿಡ್ರಿಪ್ಪ. ಎಲ್ಲ ಕಟ್ಟಡ ಏನು ಅಡ್ಡಿ ಇಲ್ಲ. ಅವಾಗೆಲ್ಲ JCB ಏನೂ ಇಲ್ಲ ರೀ, ಕ್ರೇನ್ ಇಲ್ಲ ರೀ, ಮ್ಯಾಗೆ ಎತ್ತಾರ ಕಲ್ಲುಗಳು. ಭಾಳ ಬಿರ್ಸು ಮಂದಿ ರೀ ಅವಾಗ. ಈ ಸೇಮ್ ಕಟ್ಟಡ ಕಟ್ಟ್ಯಾರಪ್ಪ ಅಂದ್ರೆ ಊಟಾರಿ ಏನು ಮಾಡ್ತಿದ್ರು ಏನು ಸುದ್ದಿ ನನಗಂತೂ ಗೊತ್ತಿಲ್ಲ. ಇಲ್ಲಿ ನೋಡ್ರಿ ಯಾವ ರೀತಿಯ ಕಟ್ಟಡ. ಇಲ್ಲಿ ಮುಂದೊಂದು ಇದು ಅದ್ರಿ, ಏನಪ್ಪ ಅಂದ್ರೆ ಇದು ನೀರಿನ ಹೊಂಡ. ಇಲ್ಲೇನು ಈಶಾಡ್ತಿರ್ಬೋದು ಅವರು, ಅಥವಾ ಏನೋ ಈಜು ಸ್ಪರ್ಧೆಗೆ ಮಾಡಿರ್ಬೋದು ಇದು. ಇಲ್ಲಿ ಮೇನ್ ಇದು ನೋಡ್ರಿ ಸಂಗೀತ ಮಹಲ್ ಯಾವ ರೀತಿ ಅದ. ಇದು ಒಳ ಹೋಗಂಬರ್ರಿ. ಈ ಒಂದು ಇದು ನೋಡ್ರಿ ಕಂಬ ನೋಡ್ರಿ ಹೆಂಗದ, ಭಾಳ ಅದ್ಭುತ ಅದ್ರಿ ಕಂಬ. ಕಾಲಮ್ ಅಂತಾರೆ ನೋಡ್ರಿ, ನಮ್ಮ ಕಡೆ ಎಲ್ಲ ಸಿಮೆಂಟಿನ ಕಾಲಮ್ಗಳು ಮಾಡ್ತಾರೆ. ಯಾವಾಗಿಂದು ಕಾಲಮ್ಗಳು ಇವು ಕಲ್ಲಿನ. ಹಂಗೆ ಮುಂದೆ ಹೋಗಂಬರ್ರಿ. ನೋಡ್ರಿಪ್ಪ ಎಲ್ಲ ಬಿದ್ದದ, 400-500 ವರ್ಷದಿಂದ ಇದು ಎಲ್ಲ. ಎಷ್ಟೋ ಮಳೆ ಗಾಳಿ ಬಿಸಿಲು ತಿಂದು ಬಿದ್ದದ ನೋಡ್ರಿ. ಆದರೂ ಒಂದು ಟೈಮ್ ನೋಡಿ ಹೋಗ್ಬೋದು ಈ ರೂಟ್ನಲ್ಲಿ ಇದ್ದರೆ. ನೋಡಿರಿ ಕಾಲಮ್ ಯಾವ ಥರ ಅದ. ಇಲ್ಲೊಂದು ಕಾಲಮ್ ಹಾಕ್ಯಾರ, ಆಮೇಲೆ ಇಲ್ಲೊಂದು ಕಾಲಮ್ ಹಾಕ್ಯಾರ, ಮತ್ತು ಇದ್ರ ಅಪೋಸಿಟ್ ಕಾಲಮೇ ಇಲ್ಲಿ ನೋಡ್ರಿಪ್ಪ. ಇಲ್ಲಿ ಇದು ವಿಚಿತ್ರ ಅದು ನೋಡ್ರಿ. ಇದೇ ವಿಚಿತ್ರ ಆಯ್ತು ರೀ ನನಗೆ. ಇಲ್ಲೊಂದು ಕಾಲಮ್ ಅದಲ್ಲ ರೀ, ಇದ್ರ ಅಪೋಸಿಟ್ ಕಾಲಮೇ ಇಲ್ಲರಿ ಇಲ್ಲಿ. ಅದೇ ಇಲ್ಲಿ ಹಾಕ್ಯಾರ್ರಿ. ಇಲ್ಲೊಂದು ಇತ್ತು ಕಾಣ್ತದ್ರಿ ಬಿದ್ದದು. ಬನ್ನಿರಿ ಮುಂದೆ ಹೋಗೋಣ. ಅವರೆಲ್ಲ ಇಷ್ಟು ಕಟ್ಟ್ಯಾರಂತೇಳಿ ನಾವು ಈಗ ನೋಡೋಕೆ ಬರ್ತೀವಿ ರೀ. ಇಲ್ಲಿಕಂದ್ರೆ ನೋಡೋದು ಹಾಕಿದ್ದಿಲ್ಲ. ಈಗಿನವರು ಇಷ್ಟು ಕಷ್ಟಪಟ್ಟು ಕಟ್ಟೋದು ಹಾಕಿದ್ದಿಲ್ಲ. ಭಾಳ ಅದ್ಭುತವಾಗಿ ಕಟ್ಟ್ಯಾರಿ, ಕುಂಡ್ರಲಾಕ ಮಾಡ್ಲಾಕ ತಂಪ ಬಿಸಿಲಾಗ. ಮತ್ತು ಅವಾಗಿನವ್ರು ಇಲ್ಲಿ ಏನೇನು ಮಾಡ್ತಿದ್ರು ಅಂದ್ರೆ ಅವರಿಗೆ ಗೊತ್ತು ರೀ. ಏನೋ ಸ್ಪರ್ಧೆಗಳ ಮುಖಾಂತರ ಅವರು ಇದು ಕಟ್ಟಿರ್ಬೋದು ಅಂತೇಳಿ ನಮ್ಮ ಅಭಿಪ್ರಾಯ. ಇದು ಹೆಸರು ನೋಡಿ. ಇಲ್ಲಿ ನೋಡ್ರಿ ಎಲ್ಲ ಇವು ಡ್ರೆಸ್ಸಿಂಗ್ ರೂಮ್ ಇರ್ಬೋದು. ಇವು ಇಲ್ಲಿ ಡ್ರೆಸ್ ಮಾಡ್ಕೊಂಡು ಎಲ್ಲ. ಇಲ್ಲಿ ಮುಂದೆ ಸ್ಟೇಜ್ ರೀ ಇದು. ಹಿಂಗೆ ಎಂಟ್ರಿ ಕೊಡೋದ್ರಿ ಇದು. ಇಲ್ಲಿ ಎಂಟ್ರಿ ಕೊಟ್ಟೇವಂದ್ರೆ ಇದೇ ನೋಡ್ರಿ ಸ್ಟೇಜ್. ಭಾಳಷ್ಟು ದೊಡ್ಡ ಸ್ಟೇಜ್ ರೀ ಇದು.
ಇಷ್ಟೇ ನೋಡಿರಿ ಸ್ನೇಹಿತರೆ, ಇದು ಸಂಗೀತ ಮಹಲ. ಒಂದು ಅರ್ಧ ಗಂಟೆಯಲ್ಲಿ ನೀವು ನೋಡಿ ಮುಗಿಸ್ಬೋದು ಇದನ್ನು, ಈ ಕಟ್ಟಡವನ್ನು. ಏನು ಭಾಳಷ್ಟು ಟೈಮ್ ಹಿಡಿಯೋದಿಲ್ಲ. ಈ ಒಂದು ರಸ್ತೆಯಾಗಿದ್ರಿ ಅಂದ್ರೆ ನೋಡಿ ಹೋಗ್ರಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ. ಹೊಸ ಹೊಸ ಕಟ್ಟಡಗಳನ್ನು ಹಾಗೂ ಪ್ಲೇಸ್ಗಳನ್ನು ನೋಡಬೇಕಾದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿರಿ ಅಂತ ಹೇಳ್ತಾ, ಇದು ದೂರಿನಿಂದ ಯಾವ ಥರ ಕಾಣ್ತದ ಫ್ರಂಟ್ ಅಂತಕ್ಕಂಥದ್ದು ನಾವು ಈಗ ನೋಡೋಣ ಬನ್ನಿ ಸ್ನೇಹಿತರೆ. ಇದು ಈ ಥರ ನೋಡ್ರಿ, ಸಂಗೀತ ಮಹಲ್ ಕಾಣ್ತದ್ರಿ. ಧನ್ಯವಾದಗಳು. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.